ನಿಮಗೂ ಏಜ್ಗಿಂತ ಮುಂಚೆನೇ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಇದೆಯಾ? ಹಾಗಿದ್ದರೆ ಏನು ಮಾಡಬೇಕು ಗೊತ್ತಾಗ್ತಾನೆ ಇದ್ದಾಗ ನೀವೇನು ಮಾಡ್ತೀರಾ? ಕೆಮಿಕಲ್ ಇರುವಂಥ ಹೇರ್ ಡ್ರೈ ಹಚ್ತಾ ಇರ್ತೀರಾ, ಅದರಿಂದ ನಮ್ಮ ಕೂದಲು ಉದುರುತ್ತೆ, ತಲೆಯಲ್ಲಿ ಹೊಟ್ಟಾಗುತ್ತೆ, ಇವೆಲ್ಲ ಕೂಡ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕಂತ ನಿಮಗೂ ಕೂಡ ತೋರಿಸ್ತೀನಿ. ಮತ್ತು ನೀವು ಕೆಮಿಕಲ್ ಇರುವಂಥ ಶಾಂಪೂ ಬಳಸೋದ್ರಿಂದ ಕೂಡ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಆಗ್ತಾ ಇರುತ್ತೆ. ಅದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೋದು, ನಮ್ಮ ಬಿಳಿ ಕೂದಲಿಗೆ ಯಾವ ರೀತಿ ಕಪ್ಪು ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋದಂಥ ಸ್ನೇಹಿತರೆ. ಈ ರೀತಿ ನೀವು ಮಾಡಿ ಹಚ್ತಾ ಬಂದರೆ ನಿಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪಗಾಗುತ್ತೆ. ನೋಡಿ, ಖಂಡಿತವಾಗಿ ನೀವು ಕೂಡ ಬಳಸಿ ನೋಡಿ, ಗೊತ್ತಾಗುತ್ತೆ. ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇರೋದು, ಬನ್ನಿ ನೋಡೋಣ. ಫಸ್ಟಿಗೆ ಇಲ್ಲಿ ಕಬ್ಬಿಣದ ಹಂಚೆ ಬೇಕು. ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಕಬ್ಬಿಣದ ಯಾವುದೇ ಬಾಣಲಿ ಇರಲಿ ತೊಗೋಬೋದು. ನಿಮ್ಮ ಹತ್ರ ಕಬ್ಬಿಣದ ಹಂಚು, ಕಡಾಯಿ, ನಿಮ್ಮ ಹತ್ರ ಏನೇ ಇರಲಿ ಕಬ್ಬಿಣದ ತೊಗೊಳ್ಳಿ. ಕಬ್ಬಿಣದ ತೊಗೊಂಡ್ರೆ ಕಬ್ಬಿಣದ ಅಂಶ ಜಾಸ್ತಿ ಅದರಲ್ಲಿ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕಬ್ಬಿಣದ ಯೂಸ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಇದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಲ್ವ, ಕಬ್ಬಿಣದ ಹಂಚು ಬಿಸಿಗೆ ಇಟ್ಕೊಳ್ತೀನಿ ಸ್ಟವ್ ಹಚ್ಕೊಂಡು. ಇವಾಗ ಕಬ್ಬಿಣದ ಹಂಚು ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಥರ ನೀವು ಮಾಡಿ ಹಚ್ತಾ ಬಂದರೆ ನಿಮ್ಮ ಕೂದಲು ವಾರದಲ್ಲಿ ನೋಡ್ತಾನೆ ಕಪ್ಪಗಾಗಿಬಿಡುತ್ತೆ ನೋಡಿ ಸ್ನೇಹಿತರೆ. ಹಾಗಿದ್ರೆ ನೀವು ಕೂಡ ಖಂಡಿತವಾಗಿ ಈ ಥರ ಹಚ್ತಾ ಬಂದುಬಿಡಿ. ನೋಡಿ, ನೀವು ಕೂಡ ಆಶ್ಚರ್ಯ ಆಗುತ್ತೆ ನಿಮಗೂ. ಇವಾಗ ಹಂಚು ಬಿಸಿ ಆಗಿರೋದು, ಹಂಚು ಬಿಸಿ ಆದಮೇಲೆ ಅದಕ್ಕೆ ನಾನು ಇವಾಗ 1 ರಿಂದ 2 ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ನಿಮ್ಮ ತಲೆ ಎಷ್ಟು ಕೂದಲಿದೆ, ಎಷ್ಟು ಪ್ರಮಾಣದಲ್ಲಿ ನೀವು ತಲೆಯಲ್ಲಿ ಕೂದಲು ಇರುತ್ತಲ್ವ ಅಷ್ಟೇ ನೋಡಿಕೊಂಡು ಇದು ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಕೂಡ ಮಾಡಿ ಇಟ್ಕೋಬಾರ್ದು, ಯಾಕಂದರೆ ನೀವು ಬೇಕಾದಷ್ಟು ಮಾಡಿ 1 ವಾರದಷ್ಟೇ ಯೂಸ್ ಮಾಡ್ಬೋದು. ಯಾಕಂದರೆ ಜಾಸ್ತಿ ಮಾಡಿ ಇಟ್ಕೊಂಡ್ರೆ 1 ವಾರದವರೆಗೆ ನೀವು ಯೂಸ್ ಮಾಡ್ಕೊಬಾರ್ದಕ್ಕೆ ಇವು ತುಂಬಾ ಒಳ್ಳೆಯದು. ಯಾಕಂದರೆ ಜಾಸ್ತಿ ದಿನಗಳು ಇಟ್ವಿ ಅಂದರೆ ಅದರಲ್ಲಿರುವಂಥ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯಂಥ ಶಕ್ತಿಗಳು ಇರುತ್ತೆ ಇದರಲ್ಲಿ. ಸಾಸಿವೆ ಎಣ್ಣೆಯಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಸಿ ಎಲ್ಲ ಕೂಡ ಶಕ್ತಿಗಳು ಜಾಸ್ತಿನೇ ಇರೋದು. ಅದಕ್ಕೋಸ್ಕರ ನಮ್ಮ ಕೂದಲಿಗೂ ಕೂಡ ತುಂಬಾ ಶಕ್ತಿ ಕೊಡುತ್ತೆ. ಹಾಗಾಗಿ ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಅದರಲ್ಲಿ 1 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಇವಾಗ ಇದು ಕಲಿಸ್ಕೊಂಡು ಬಿಡೋಣ. ಅದರಲ್ಲಿ ನಾವು ಎಣ್ಣೆ ಇದು ಚೆನ್ನಾಗಿ ಕಾಸ್ತಾ ಇರುವಾಗಲೇ ನೋಡ್ಬೋದು, ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ನೋಡಿ, ಇದರಲ್ಲಿ ನಾನು ಎಣ್ಣೆಯಲ್ಲಿ ಕಲಿಸಿದ್ದೀನಿ. ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಕಲಿಸ್ತಾನೆ ಇರಬೇಕು. ಯಾಕಂದರೆ ಈ ರೀತಿ ಕಲರ್ ನೋಡಿ, ಅವಾಗಿರುವಂಥ ಕಲರಿಗೆ ಇವಾಗ ಇರುವಂಥ ಕಲರ್ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು. ಇನ್ನೂ ಕೂಡ ನಾವು ಕಾಯಿಸ್ತಾನೆ ಇರಬೇಕು. ಎಲ್ಲಿವರೆಗೂ ಕಾಯಿಸಬೇಕು ಮತ್ತು ಯಾವುದು ಥರ ಕಲರ್ ಬರಬೇಕಂತ ಪೂರ್ತಿ ಎಂಡ್ವರೆಗೂ ನೋಡಿದ ತಕ್ಷಣ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಇವಾಗ ನೋಡಿ, ಹಾಗೆ ಕಾಯಿಸ್ತಾ ಈ ರೀತಿ ಕಪ್ಪಗಾಗ್ತಾ ಬರುತ್ತೆ. ನೋಡಿ, ನ್ಯಾಚುರಲ್ ಅಂತ ಎಣ್ಣೆ ಕಲರ್ ಕೂಡ ಕಪ್ಪಗಾಗಿರೋದು. ಈ ಥರ ನಮ್ಮ ತಲೆಗೆ ಕಪ್ಪು ಆಗಿರುವಂಥ ಎಣ್ಣೆ ಹಚ್ಚಿದ್ರೆ ನಮ್ಮ ಬಿಳಿ ಕೂದಲು ಮಾಯ ಆಗುತ್ತೆ ಸ್ನೇಹಿತರೆ. ಸಣ್ಣವರಿಂದ ದೊಡ್ಡವರವರೆಗೂ ಕೂಡ ಯೂಸ್ ಮಾಡ್ಕೋಬೋದು. ನೀವೇನು ಮಾಡ್ತೀರಾ, ಕೆಮಿಕಲ್ ಇರುವಂಥ ಹೇರ್ ಡ್ರೈ ಎಲ್ಲನೂ ಕೂಡ ಹಚ್ತಾ ಬರ್ತೀರಾ, ಹೇರ್ ಪ್ಯಾಕುಗಳು. ಅದರಿಂದ ನಮ್ಮ ಕೂದಲು ನ್ಯಾಚುರಾಗಿ ಕಪ್ಪಗಾಗೋದಿಲ್ಲ. ಸ್ವಲ್ಪ ದಿನದ ಮಾತ್ರ ಕಪ್ಪಗಾಗುತ್ತೆ, ಮತ್ತು ಆಮೇಲೆ ಬಿಳಿ ಆಗೇ ಆಗುತ್ತೆ ಸ್ನೇಹಿತರೆ. ಆ ರೀತಿ ಬದಲಾಗಿ ನೀವು ಈ ರೀತಿ ಬುಡದಿಂದ ನಮ್ಮ ಕೂದಲಿಗೆ ಸ್ಟ್ರಾಂಗ್ ಮಾಡ್ಕೊಂಡು ಬಂದರೆ ನಮ್ಮ ಬುಡದಿಂದ ನಮ್ಮ ಕೂದಲು ಕಪ್ಪಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ತಲೆಯಲ್ಲಿ 6 ತಿಂಗಳಿಗೆ ಒಂದು ಸಲ ಹೊಸ ಕೂದಲು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ನೋಡಿ, ಚೆನ್ನಾಗಿ ಹೋಮ್ಮೇಡ್ ಈ ರೀತಿ ಹೇರ್ ಪ್ಯಾಕ್ಗಳೆಲ್ಲ ಹಚ್ಚೋದ್ರಿಂದ ನಮ್ಮ ಕೂದಲಿಗೆ ಒಂಥರ ಸ್ಟ್ರಾಂಗ್ನೆಸ್ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ಕೂಡ ನೀವು ಯೂಸ್ ಮಾಡಿ ನೋಡ್ಬೋದು. ಇವಾಗ ನೋಡಿ, ಚೆನ್ನಾಗಿ ಕಪ್ಪು ಆಗೋವರೆಗೂ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಈ ರೀತಿ ಕಪ್ಪಗಾದ್ಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ತೊಗೊಳ್ಳೋಣ. ಯಾಕಂದರೆ ಎಣ್ಣೆ ತುಂಬಾ ಬಿಸಿ ಇರೋದಕ್ಕೋಸ್ಕರ ರೀತಿ ಹೊಗೆ ಬರ್ತಾ ಇರೋದು. ಸಣ್ಣ ಉರಿ ಇದ್ದರೂ ಕೂಡ ಈ ರೀತಿ ಹೊಗೆ ಬರುತ್ತೆ. ಸ್ವಲ್ಪ ಏನಿಲ್ಲ, ಚೆನ್ನಾಗಿ ಎಣ್ಣೆ ಕಾಯ್ತಾ ಇರುತ್ತೆ, ಅದರಲ್ಲಿ ಹೊಗೆ ಬರ್ತಾ ಇರುತ್ತೆ. ಯಾಕಂದರೆ ಅರಿಶಿಣ ಪುಡಿ ಹಾಕಿರ್ತೀವಲ್ವ, ಅದಕ್ಕಾಗಿ ಈ ರೀತಿ ಹೊಗೆ ಜಾಸ್ತಿನೇ ಬರ್ತಾ ಇರುತ್ತೆ. ಎಣ್ಣೆ ಪ್ರಮಾಣ ನೋಡಿ, ನಾನು ಎಷ್ಟು ಹಾಕಿರುವಂಥ ಎಣ್ಣೆ ಎಷ್ಟಾಗಿರೋದು. ಇವಾಗ ಅದನ್ನು ಸ್ಟವ್ ಆಫ್ ಮಾಡಿದ್ದೀನಿ. ಹೊಗೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೋಡಿ. ಈಗ ನೋಡಿದ್ರಲ್ಲ ಎಷ್ಟು ಕಪ್ಪಗಾಗಿರುವಂಥದ್ದು ಎಣ್ಣೆ. ಈ ಥರ ಎಣ್ಣೆ ನೀವು ರಾತ್ರಿ ಹೊತ್ತಿಗೆ ತಲೆಯಲ್ಲಿ ಮಸಾಜ್ ಮಾಡಿಕೊಂಡು ಚೆನ್ನಾಗಿ ಬೆಳಗ್ಗೆವರೆಗೂ ಇಟ್ಕೊಂಡು ಬೆಳಗ್ಗೆ ನಾರ್ಮಲಿ ಉಗುರು ಬೆಚ್ಚಗೆ ನೀರಲ್ಲಿ ಸ್ನಾನ ಮಾಡ್ಕೋಬೋದು. ಮತ್ತು ವಾರದಲ್ಲಿ 2-3 ಸತಿ ಅಷ್ಟೇ ಶಾಂಪು ಹಾಕೋಬೋದು. ಇವಾಗ ನೋಡಿ, ಎಣ್ಣೆ ಎಲ್ಲನೂ ಕೂಡ ನಾನು ಈ ಬಟ್ಲಲ್ಲಿ ತೆಕ್ಕೊಂಡಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕಪ್ಪು ಆಗಿರುವಂಥ ಎಣ್ಣೆ. ಇಷ್ಟು ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಕಪ್ಪು ಆಗಿರುವಂಥ ಹೇರ್ ಪ್ಯಾಕ್ ಅನ್ಬೋದು, ಹೇರ್ ಆಯಿಲ್ ಅನ್ಬೋದು. ನೋಡಿ,
ತುಂಬಾ ಒಳ್ಳೆಯದು. ಈ ಥರ ನೀವು ಹಚ್ತಾ ಬಂದು ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ಟ್ರೈ ಮಾಡ್ಬೋದು ಸ್ನೇಹಿತರೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋಂಥ ಈ ಹೇರ್ ಆಯಿಲ್ ನಿಮಗೂ ಕೂಡ ಇಷ್ಟ ಆದರೆ ನನಗೂ ಕೂಡ ವಿಡಿಯೋಗೂ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕೂಡ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ವರ್ಷ ಪೂರ್ತಿ ನಮ್ಮ ತಲೆಯಲ್ಲಿ ಈ ರೀತಿ ಹಚ್ತಾ ಬಂದರೆ ವರ್ಷದಲ್ಲಿ ನೋಡಬೇಡ್ರಿ, ಅಷ್ಟು ಬಿಳಿ ಕೂದಲೆಲ್ಲ ಕಪ್ಪಗಾಗಿಬಿಡುತ್ತೆ ನೋಡಿ. ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ. ಧನ್ಯವಾದ.